ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಯುದ್ಧ ಆಗುವ ಸಾಧ್ಯತೆಗಳು ಎಷ್ಟಿದೆ? ಯುದ್ಧ ಅಂತಂದ್ರೆ ಈ ಹಿಂದಿನ ಹಾಗೆ ಆನ್ ಗ್ರೌಂಡ್ ಯುದ್ಧವೇ ಆಗಬೇಕಾಗಿಲ್ಲ. ಸ್ಟ್ರಾಟಜಿಕಲಿ ಮತ್ತು ಡಿಪ್ಲೊಮಸಿ ವೈಸ್ ರಾಜತಾಂತ್ರಿಕವಾಗಿ ಕೂಡ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಆದರೂ ಕೂಡ ಸೇನೆಗೆ ಫ್ರೀ ಹ್ಯಾಂಡ್ ಕೊಡಲಾಗಿದೆ ಅಂತ. ಸೊ ನಿಮ್ಮ ಹತ್ರ ಏನೆಲ್ಲ ಇನ್ಪುಟ್ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ಪರಮೋಚ್ಚ ಅಧಿಕಾರವನ್ನ ಈಗ ಸೇನಾ ಅಧಿಕಾರಿಗಳಿಗೆ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಮೀಟಿಂಗ್ ನಲ್ಲಿ ಕೊಟ್ಟಿದ್ದಾರೆ. ಅದು ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಆಗುತ್ತೋ ಅಥವಾ ಸಂಪೂರ್ಣ ಕೆಲವು ಭಯೋತ್ಪಾದಕ ನೆಲೆಗಳನ್ನ ಧ್ವಂಸ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಈಗಂತೂ ಕುತೂಹಲ ಇದೆ. ಖಂಡಿತವಾಗ್ಲೂ ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮತ್ತೊಂದು ಮಹತ್ವದ ಮೀಟಿಂಗ್ ಇದೆಯಲ್ಲ, 11 ಗಂಟೆಗೆ ನಡೆಯುವಂತ ಮೀಟಿಂಗ್. ಈ ಮೀಟಿಂಗ್ ನಲ್ಲಿ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ನಿನ್ನೆ ಸೇನಾ ದೃಷ್ಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೀಟಿಂಗ್ ಅನ್ನ ಮಾಡಿದ್ರು ಸೇನಾ ಅಧಿಕಾರಿಗಳ ಜೊತೆಯಲ್ಲಿ, ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ರಾಜತಾಂತ್ರಿಕವಾಗಿ ಮತ್ತೆ ಭಾರತ ಈ ಒಂದು ದಾಳಿಯ ನಂತರ ಏನೀಗ ಪ್ರತೀಕಾರದ ಒಂದು ವಿಚಾರ ಅಥವಾ ಸನ್ನೆಯಲ್ಲಿ ಭಾರತ ಇದೆ, ಈ ದಾಳಿಯ ನಂತರ ಭಾರತಕ್ಕೆ ಆಗಬಹುದಾದಂತ ಪರಿಣಾಮಗಳ ಕುರಿತಾಗಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಚರ್ಚೆಯನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ 11 ಗಂಟೆಗೆ ವಿದೇಶಾಂಗ ಸಚಿವರು, ರಕ್ಷಣಾ ಸಚಿವರು, ಹಾಗೆ ಗೃಹ ಸಚಿವರು, ಹಾಗೆ ದೇಶದ ಪ್ರಧಾನ ಮಂತ್ರಿಗಳು ಇವರೆಲ್ಲರೂ ಕೂಡ ಒಟ್ಟಾಗಿ ಮಾಡುವಂತ ಈ ಮೀಟಿಂಗ್, ಹಾಗೆ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು, ಇವರೆಲ್ಲರ ರಣತಂತ್ರ ಪಾಕಿಸ್ತಾನದ ಮೇಲೆ ಹೇಗೆ ಅದಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಅಂತೂ ಖಂಡಿತ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಅಂತೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಸಮಯಕ್ಕೆ ನಾವು ಹೇಳೋದನ್ನ ನೀವು ಕಾಯಬೇಡಿ, ಸಮಯ ಸಂದರ್ಭಕ್ಕೆ ತಮಗೆ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು ಅಂತ ಹೇಳಿ ಅನ್ಸುತ್ತೆ ಆ ಸಮಯಕ್ಕೆ ತೆಗೆದುಕೊಳ್ಳಿ ಅಂತೇಳಿ ಹೇಳಿದ್ದಾರೆ. ಒಟ್ಟಾರೆ ಈಗ ಈ ಪಾಕಿಗಳ ವಿರುದ್ಧ, ಪಾಕಿಸ್ತಾನದ ಭಯೋತ್ಪಾದನೆ ವಿರುದ್ಧ ಭಾರತದ ಈ ಸಮರ ಇದೆಯಲ್ಲ, ಅದು ಈಗ ಕ್ಷಿಪ್ರಗತಿಯಲ್ಲಿ, ಈ ಹಿಂದೆ ಕೂಡ ಈ ರೀತಿ ದಾಳಿಗಳಾದಾಗ ಇಷ್ಟೊಂದು ಆಕ್ಷನ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಸೇನೆ ಇಷ್ಟೊಂದು ಪ್ರತೀಕಾರದ ಕಿಚ್ಚು ಅದೆಲ್ಲವೂ ಕೂಡ ನಾವು ಗಮನಿಸಿದ್ವಿ. ಆದ್ರೆ ಈಗ ಮುಂದಿನ ಒಂದು ಹಂತಕ್ಕೆ ತಲುಪದಂಗೆ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ನಿಗೂಢವಾದಂತಹ ಆಪರೇಷನ್ಗೆ ಈಗ ಕೈ ಹಾಕಿದ್ದಾರೆ. ಆ ನಿಟ್ಟಿನಲ್ಲೇ ಸೇನೆಯನ್ನ ಸಜ್ಜುಗೊಳಿಸುವುದಕ್ಕೆ ನಿನ್ನೆ ಮೀಟಿಂಗ್ ಮಾಡಿದ್ರು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜತಾಂತ್ರಿಕವಾಗಿ ಮತ್ತೆ ಜಾಗತಿಕವಾಗಿ ಭಾರತಕ್ಕೆ ಆಗಬಹುದಾದಂತಹ ಪರಿಣಾಮಗಳ ಕುರಿತಾಗಿ ಇವತ್ತು ನಮ್ಮ ರಕ್ಷಣಾ ಸಚಿವರು, ಭದ್ರತಾ ಸಲಹೆಗಾರರು, ಹಾಗೆ ಹೋಮ್ ಮಿನಿಸ್ಟರ್ ಇವರೆಲ್ಲರ ಜೊತೆಯಲ್ಲಿ ಮೋದಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಭಾರಿ ಕುತೂಹಲ ಕಾಯ್ತಾ ಇದೆ. 144 ಕೋಟಿ ಜನ ಏನು ಬಯಸ್ತಾ ಇದ್ದಾರೆ, ಈ ಪ್ರತೀಕಾರದ ಕಿಚ್ಚನ್ನ ಬಯಸ್ತಾ ಇದ್ದಾರೆ. ಆ ಪ್ರತೀಕಾರದ ಕಿಚ್ಚಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವಾಗ, ಹೇಗೆ, ಯಾರ ಮೇಲೆ, ಯಾವ ಸಮಯದಲ್ಲಿ, ಇದೆಲ್ಲದರ ಕುರಿತಾಗಿ ಒಂದು ಕ್ಲಾರಿಟಿಯನ್ನ ಕೊಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ರಂಜಿತ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಯುದ್ಧ ಆಗುವ ಸಾಧ್ಯತೆಗಳು ಎಷ್ಟಿದೆ? ಯುದ್ಧ ಅಂತಂದ್ರೆ ಈ ಹಿಂದಿನ ಹಾಗೆ ಆನ್ ಗ್ರೌಂಡ್ ಯುದ್ಧವೇ ಆಗಬೇಕಾಗಿಲ್ಲ. ಸ್ಟ್ರಾಟಜಿಕಲಿ ಮತ್ತು ಡಿಪ್ಲೊಮಸಿ ವೈಸ್ ರಾಜತಾಂತ್ರಿಕವಾಗಿ ಕೂಡ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಆದರೂ ಕೂಡ ಸೇನೆಗೆ ಫ್ರೀ ಹ್ಯಾಂಡ್ ಕೊಡಲಾಗಿದೆ ಅಂತ. ಸೊ ನಿಮ್ಮ ಹತ್ರ ಏನೆಲ್ಲ ಇನ್ಪುಟ್ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ಪರಮೋಚ್ಚ ಅಧಿಕಾರವನ್ನ ಈಗ ಸೇನಾ ಅಧಿಕಾರಿಗಳಿಗೆ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಮೀಟಿಂಗ್ ನಲ್ಲಿ ಕೊಟ್ಟಿದ್ದಾರೆ. ಅದು ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಆಗುತ್ತೋ ಅಥವಾ ಸಂಪೂರ್ಣ ಕೆಲವು ಭಯೋತ್ಪಾದಕ ನೆಲೆಗಳನ್ನ ಧ್ವಂಸ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಈಗಂತೂ ಕುತೂಹಲ ಇದೆ. ಖಂಡಿತವಾಗ್ಲೂ ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮತ್ತೊಂದು ಮಹತ್ವದ ಮೀಟಿಂಗ್ ಇದೆಯಲ್ಲ, 11 ಗಂಟೆಗೆ ನಡೆಯುವಂತ ಮೀಟಿಂಗ್. ಈ ಮೀಟಿಂಗ್ ನಲ್ಲಿ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ನಿನ್ನೆ ಸೇನಾ ದೃಷ್ಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೀಟಿಂಗ್ ಅನ್ನ ಮಾಡಿದ್ರು ಸೇನಾ ಅಧಿಕಾರಿಗಳ ಜೊತೆಯಲ್ಲಿ, ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ರಾಜತಾಂತ್ರಿಕವಾಗಿ ಮತ್ತೆ ಭಾರತ ಈ ಒಂದು ದಾಳಿಯ ನಂತರ ಏನೀಗ ಪ್ರತೀಕಾರದ ಒಂದು ವಿಚಾರ ಅಥವಾ ಸನ್ನೆಯಲ್ಲಿ ಭಾರತ ಇದೆ, ಈ ದಾಳಿಯ ನಂತರ ಭಾರತಕ್ಕೆ ಆಗಬಹುದಾದಂತಹ ಪರಿಣಾಮಗಳ ಕುರಿತಾಗಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಚರ್ಚೆಯನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ 11 ಗಂಟೆಗೆ ವಿದೇಶಾಂಗ ಸಚಿವರು, ರಕ್ಷಣಾ ಸಚಿವರು, ಹಾಗೆ ಗೃಹ ಸಚಿವರು, ಹಾಗೆ ದೇಶದ ಪ್ರಧಾನ ಮಂತ್ರಿಗಳು ಇವರೆಲ್ಲರೂ ಕೂಡ ಒಟ್ಟಾಗಿ ಮಾಡುವಂತ ಈ ಮೀಟಿಂಗ್, ಹಾಗೆ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು, ಇವರೆಲ್ಲರ ರಣತಂತ್ರ ಪಾಕಿಸ್ತಾನದ ಮೇಲೆ ಹೇಗೆ ಅದಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಅಂತೂ ಖಂಡಿತ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಅಂತೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಸಮಯಕ್ಕೆ ನಾವು ಹೇಳೋದನ್ನ ನೀವು ಕಾಯಬೇಡಿ, ಸಮಯ ಸಂದರ್ಭಕ್ಕೆ ತಮಗೆ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು ಅಂತ ಹೇಳಿ ಅನ್ಸುತ್ತೆ ಆ ಸಮಯಕ್ಕೆ ತೆಗೆದುಕೊಳ್ಳಿ ಅಂತೇಳಿ ಹೇಳಿದ್ದಾರೆ. ಒಟ್ಟಾರೆ ಈಗ ಈ ಪಾಕಿಗಳ ವಿರುದ್ಧ, ಪಾಕಿಸ್ತಾನದ ಭಯೋತ್ಪಾದನೆ ವಿರುದ್ಧ ಭಾರತದ ಈ ಸಮರ ಇದೆಯಲ್ಲ, ಅದು ಈಗ ಕ್ಷಿಪ್ರಗತಿಯಲ್ಲಿ, ಈ ಹಿಂದೆ ಕೂಡ ಈ ರೀತಿ ದಾಳಿಗಳಾದಾಗ ಇಷ್ಟೊಂದು ಆಕ್ಷನ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಸೇನೆ ಇಷ್ಟೊಂದು ಪ್ರತೀಕಾರದ ಕಿಚ್ಚು ಅದೆಲ್ಲವೂ ಕೂಡ ನಾವು ಗಮನಿಸಿದ್ವಿ. ಆದ್ರೆ ಈಗ ಮುಂದಿನ ಒಂದು ಹಂತಕ್ಕೆ ತಲುಪದಂಗೆ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ನಿಗೂಢವಾದಂತಹ ಆಪರೇಷನ್ಗೆ ಈಗ ಕೈ ಹಾಕಿದ್ದಾರೆ. ಆ ನಿಟ್ಟಿನಲ್ಲೇ ಸೇನೆಯನ್ನ ಸಜ್ಜುಗೊಳಿಸುವುದಕ್ಕೆ ನಿನ್ನೆ ಮೀಟಿಂಗ್ ಮಾಡಿದ್ರು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜತಾಂತ್ರಿಕವಾಗಿ ಮತ್ತೆ ಜಾಗತಿಕವಾಗಿ ಭಾರತಕ್ಕೆ ಆಗಬಹುದಾದಂತಹ ಪರಿಣಾಮಗಳ ಕುರಿತಾಗಿ ಇವತ್ತು ನಮ್ಮ
ರಕ್ಷಣಾ ಸಚಿವರು, ಭದ್ರತಾ ಸಲಹೆಗಾರರು ಹಾಗೆ ಹೋಮ್ ಮಿನಿಸ್ಟರ್ ಇವರೆಲ್ಲರ ಜೊತೆಯಲ್ಲಿ ಮೋದಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಭಾರಿ ಕುತೂಹಲ ಕಾಯ್ತಾ ಇದೆ. 144 ಕೋಟಿ ಜನ ಏನು ಬಯಸ್ತಾ ಇದ್ದಾರೆ, ಈ ಪ್ರತೀಕಾರದ ಕಿಚ್ಚನ್ನ ಬಯಸ್ತಾ ಇದ್ದಾರೆ. ಆ ಪ್ರತೀಕಾರದ ಕಿಚ್ಚಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವಾಗ, ಹೇಗೆ, ಯಾರ ಮೇಲೆ, ಯಾವ ಸಮಯದಲ್ಲಿ ಇದೆಲ್ಲದರ ಕುರಿತಾಗಿ ಒಂದು ಕ್ಲಾರಿಟಿಯನ್ನ ಕೊಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ರಂಜಿತ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ರಂಜಿತ್ ಶ್ರೀಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಯುದ್ಧ ಆಗುವ ಸಾಧ್ಯತೆಗಳು ಎಷ್ಟಿದೆ? ಯುದ್ಧ ಅಂತಂದ್ರೆ ಈ ಹಿಂದಿನ ಹಾಗೆ ಆನ್ ಗ್ರೌಂಡ್ ಯುದ್ಧವೇ ಆಗಬೇಕಾಗಿಲ್ಲ. ಸ್ಟ್ರಾಟಜಿಕಲಿ ಮತ್ತು ಡಿಪ್ಲೊಮಸಿ ವೈಸ್ ರಾಜತಾಂತ್ರಿಕವಾಗಿ ಕೂಡ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಆದರೂ ಕೂಡ ಸೇನೆಗೆ ಫ್ರೀ ಹ್ಯಾಂಡ್ ಕೊಡಲಾಗಿದೆ ಅಂತ. ಸೊ ನಿಮ್ಮ ಹತ್ರ ಏನೆಲ್ಲ ಇನ್ಪುಟ್ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ಪರಮೋಚ್ಚ ಅಧಿಕಾರವನ್ನ ಈಗ ಸೇನಾ ಅಧಿಕಾರಿಗಳಿಗೆ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಮೀಟಿಂಗ್ ನಲ್ಲಿ ಕೊಟ್ಟಿದ್ದಾರೆ. ಅದು ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಆಗುತ್ತೋ ಅಥವಾ ಸಂಪೂರ್ಣ ಕೆಲವು ಭಯೋತ್ಪಾದಕ ನೆಲೆಗಳನ್ನ ಧ್ವಂಸ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಈಗಂತೂ ಕುತೂಹಲ ಇದೆ. ಖಂಡಿತವಾಗ್ಲೂ ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮತ್ತೊಂದು ಮಹತ್ವದ ಮೀಟಿಂಗ್ ಇದೆಯಲ್ಲ, 11 ಗಂಟೆಗೆ ನಡೆಯುವಂತ ಮೀಟಿಂಗ್. ಈ ಮೀಟಿಂಗ್ ನಲ್ಲಿ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ನಿನ್ನೆ ಸೇನಾ ದೃಷ್ಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೀಟಿಂಗ್ ಅನ್ನ ಮಾಡಿದ್ರು ಸೇನಾ ಅಧಿಕಾರಿಗಳ ಜೊತೆಯಲ್ಲಿ, ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ರಾಜತಾಂತ್ರಿಕವಾಗಿ ಮತ್ತೆ ಭಾರತ ಈ ಒಂದು ದಾಳಿಯ ನಂತರ ಏನೀಗ ಪ್ರತೀಕಾರದ ಒಂದು ವಿಚಾರ ಅಥವಾ ಸನ್ನೆಯಲ್ಲಿ ಭಾರತ ಇದೆ, ಈ ದಾಳಿಯ ನಂತರ ಭಾರತಕ್ಕೆ ಆಗಬಹುದಾದಂತಹ ಪರಿಣಾಮಗಳ ಕುರಿತಾಗಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಚರ್ಚೆಯನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ 11 ಗಂಟೆಗೆ ವಿದೇಶಾಂಗ ಸಚಿವರು, ರಕ್ಷಣಾ ಸಚಿವರು ಹಾಗೆ ಗೃಹ ಸಚಿವರು ಹಾಗೆ ದೇಶದ ಪ್ರಧಾನ ಮಂತ್ರಿಗಳು ಇವರೆಲ್ಲರೂ ಕೂಡ ಒಟ್ಟಾಗಿ ಮಾಡುವಂತ ಈ ಮೀಟಿಂಗ್, ಹಾಗೆ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಅವರು, ಇವರೆಲ್ಲರ ರಣತಂತ್ರ ಪಾಕಿಸ್ತಾನದ ಮೇಲೆ ಹೇಗೆ ಅದಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಅಂತೂ ಖಂಡಿತ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಅಂತೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಸಮಯಕ್ಕೆ ನಾವು ಹೇಳೋದನ್ನ ನೀವು ಕಾಯಬೇಡಿ, ಸಮಯ ಸಂದರ್ಭಕ್ಕೆ ತಮಗೆ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು ಅಂತ ಹೇಳಿ ಅನ್ಸುತ್ತೆ, ಆ ಸಮಯಕ್ಕೆ ತೆಗೆದುಕೊಳ್ಳಿ ಅಂತೇಳಿ ಹೇಳಿದ್ದಾರೆ. ಒಟ್ಟಾರೆ ಈಗ ಈ ಪಾಕಿಗಳ ವಿರುದ್ಧ, ಪಾಕಿಸ್ತಾನದ ಭಯೋತ್ಪಾದನೆ ವಿರುದ್ಧ ಭಾರತದ ಈ ಸಮರ ಇದೆಯಲ್ಲ, ಅದು ಈಗ ಕ್ಷಿಪ್ರಗತಿಯಲ್ಲಿ, ಈ ಹಿಂದೆ ಕೂಡ ಈ ರೀತಿ ದಾಳಿಗಳಾದಾಗ ಇಷ್ಟೊಂದು ಆಕ್ಷನ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಸೇನೆ ಎಷ್ಟೊಂದು ಪ್ರತೀಕಾರದ ಕಿಚ್ಚು ಅದೆಲ್ಲವೂ ಕೂಡ ನಾವು ಗಮನಿಸಿದ್ವಿ. ಆದ್ರೆ ಈಗ ಮುಂದಿನ ಒಂದು ಹಂತಕ್ಕೆ ತಲುಪದಂಗೆ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ನಿಗೂಢವಾದಂತಹ ಆಪರೇಷನ್ಗೆ ಈಗ ಕೈ ಹಾಕಿದ್ದಾರೆ. ಆ ನಿಟ್ಟಿನಲ್ಲೇ ಸೇನೆಯನ್ನ ಸಜ್ಜುಗೊಳಿಸುವುದಕ್ಕೆ ನಿನ್ನೆ ಮೀಟಿಂಗ್ ಮಾಡಿದ್ರು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜತಾಂತ್ರಿಕವಾಗಿ ಮತ್ತೆ ಜಾಗತಿಕವಾಗಿ ಭಾರತಕ್ಕೆ ಆಗಬಹುದಾದಂತಹ ಪರಿಣಾಮಗಳ ಕುರಿತಾಗಿ ಇವತ್ತು ನಮ್ಮ ರಕ್ಷಣಾ ಸಚಿವರು, ಭದ್ರತಾ ಸಲಹೆಗಾರರು ಹಾಗೆ ಹೋಮ್ ಮಿನಿಸ್ಟರ್ ಇವರೆಲ್ಲರ ಜೊತೆಯಲ್ಲಿ ಮೋದಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಭಾರಿ ಕುತೂಹಲ ಕಾಯ್ತಾ ಇದೆ. 144 ಕೋಟಿ ಜನ ಏನು ಬಯಸ್ತಾ ಇದ್ದಾರೆ, ಈ ಪ್ರತೀಕಾರದ ಕಿಚ್ಚನ್ನ ಬಯಸ್ತಾ ಇದ್ದಾರೆ. ಆ ಪ್ರತೀಕಾರದ ಕಿಚ್ಚಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವಾಗ, ಹೇಗೆ, ಯಾರ ಮೇಲೆ, ಯಾವ ಸಮಯದಲ್ಲಿ ಇದೆಲ್ಲದರ ಕುರಿತಾಗಿ ಒಂದು ಕ್ಲಾರಿಟಿಯನ್ನ ಕೊಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ರಂಜಿತ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ರಂಜಿತ್ ಶ್ರೀಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಯುದ್ಧ ಆಗುವ ಸಾಧ್ಯತೆಗಳು ಎಷ್ಟಿದೆ? ಯುದ್ಧ ಅಂತಂದ್ರೆ ಈ ಹಿಂದಿನ ಹಾಗೆ ಆನ್ ಗ್ರೌಂಡ್ ಯುದ್ಧವೇ ಆಗಬೇಕಾಗಿಲ್ಲ. ಸ್ಟ್ರಾಟಜಿಕಲಿ ಮತ್ತು ಡಿಪ್ಲೊಮಸಿ ವೈಸ್ ರಾಜತಾಂತ್ರಿಕವಾಗಿ ಕೂಡ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಆದರೂ ಕೂಡ ಸೇನೆಗೆ ಫ್ರೀ ಹ್ಯಾಂಡ್ ಕೊಡಲಾಗಿದೆ ಅಂತ. ಸೊ ನಿಮ್ಮ ಹತ್ರ ಏನೆಲ್ಲ ಇನ್ಪುಟ್ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ಪರಮೋಚ್ಚ ಅಧಿಕಾರವನ್ನ ಈಗ ಸೇನಾ ಅಧಿಕಾರಿಗಳಿಗೆ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಮೀಟಿಂಗ್ ನಲ್ಲಿ ಕೊಟ್ಟಿದ್ದಾರೆ. ಅದು ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಆಗುತ್ತೋ ಅಥವಾ ಸಂಪೂರ್ಣ ಕೆಲವು ಭಯೋತ್ಪಾದಕ ನೆಲೆಗಳನ್ನ ಧ್ವಂಸ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಈಗಂತೂ ಕುತೂಹಲ ಇದೆ. ಖಂಡಿತವಾಗ್ಲೂ ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮತ್ತೊಂದು ಮಹತ್ವದ ಮೀಟಿಂಗ್ ಇದೆಯಲ್ಲ, 11 ಗಂಟೆಗೆ ನಡೆಯುವಂತ ಮೀಟಿಂಗ್. ಈ ಮೀಟಿಂಗ್ ನಲ್ಲಿ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ನಿನ್ನೆ ಸೇನಾ ದೃಷ್ಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೀಟಿಂಗ್ ಅನ್ನ ಮಾಡಿದ್ರು ಸೇನಾ ಅಧಿಕಾರಿಗಳ ಜೊತೆಯಲ್ಲಿ, ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ರಾಜತಾಂತ್ರಿಕವಾಗಿ ಮತ್ತೆ ಭಾರತ ಈ ಒಂದು ದಾಳಿಯ ನಂತರ ಏನೀಗ ಪ್ರತೀಕಾರದ ಒಂದು ವಿಚಾರ ಅಥವಾ ಸನ್ನೆಯಲ್ಲಿ ಭಾರತ ಇದೆ, ಈ ದಾಳಿಯ ನಂತರ ಭಾರತಕ್ಕೆ ಆಗಬಹುದಾದಂತಹ ಪರಿಣಾಮಗಳ ಕುರಿತಾಗಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಚರ್ಚೆಯನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ 11 ಗಂಟೆಗೆ ವಿದೇಶಾಂಗ ಸಚಿವರು, ರಕ್ಷಣಾ ಸಚಿವರು ಹಾಗೆ ಗೃಹ ಸಚಿವರು ಹಾಗೆ
ದೇಶದ ಪ್ರಧಾನ ಮಂತ್ರಿಗಳು ಇವರೆಲ್ಲರೂ ಕೂಡ ಒಟ್ಟಾಗಿ ಮಾಡುವಂತ ಈ ಮೀಟಿಂಗ್, ಹಾಗೆ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಅವರು, ಇವರೆಲ್ಲರ ರಣತಂತ್ರ ಪಾಕಿಸ್ತಾನದ ಮೇಲೆ ಹೇಗೆ ಅದಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಅಂತೂ ಖಂಡಿತ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಅಂತೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಸಮಯಕ್ಕೆ ನಾವು ಹೇಳೋದನ್ನ ನೀವು ಕಾಯಬೇಡಿ, ಸಮಯ ಸಂದರ್ಭಕ್ಕೆ ತಮಗೆ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು ಅಂತ ಹೇಳಿ ಅನ್ಸುತ್ತೆ ಆ ಸಮಯಕ್ಕೆ ತೆಗೆದುಕೊಳ್ಳಿ ಅಂತೇಳಿ ಹೇಳಿದ್ದಾರೆ. ಒಟ್ಟಾರೆ ಈಗ ಈ ಪಾಕಿಗಳ ವಿರುದ್ಧ, ಪಾಕಿಸ್ತಾನದ ಭಯೋತ್ಪಾದನೆ ವಿರುದ್ಧ ಭಾರತದ ಈ ಸಮರ ಇದೆಯಲ್ಲ, ಅದು ಈಗ ಕ್ಷಿಪ್ರಗತಿಯಲ್ಲಿ, ಈ ಹಿಂದೆ ಕೂಡ ಈ ರೀತಿ ದಾಳಿಗಳಾದಾಗ ಇಷ್ಟೊಂದು ಆಕ್ಷನ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಸೇನೆ ಎಷ್ಟೊಂದು ಪ್ರತೀಕಾರದ ಕಿಚ್ಚು ಅದೆಲ್ಲವೂ ಕೂಡ ನಾವು ಗಮನಿಸಿದ್ವಿ. ಆದ್ರೆ ಈಗ ಮುಂದಿನ ಒಂದು ಹಂತಕ್ಕೆ ತಲುಪದಂಗೆ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ನಿಗೂಢವಾದಂತಹ ಆಪರೇಷನ್ಗೆ ಈಗ ಕೈ ಹಾಕಿದ್ದಾರೆ. ಆ ನಿಟ್ಟಿನಲ್ಲೇ ಸೇನೆಯನ್ನ ಸಜ್ಜುಗೊಳಿಸುವುದಕ್ಕೆ ನಿನ್ನೆ ಮೀಟಿಂಗ್ ಮಾಡಿದ್ರು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜತಾಂತ್ರಿಕವಾಗಿ ಮತ್ತೆ ಜಾಗತಿಕವಾಗಿ ಭಾರತಕ್ಕೆ ಆಗಬಹುದಾದಂತಹ ಪರಿಣಾಮಗಳ ಕುರಿತಾಗಿ ಇವತ್ತು ನಮ್ಮ ರಕ್ಷಣಾ ಸಚಿವರು, ಭದ್ರತಾ ಸಲಹೆಗಾರರು ಹಾಗೆ ಹೋಮ್ ಮಿನಿಸ್ಟರ್ ಇವರೆಲ್ಲರ ಜೊತೆಯಲ್ಲಿ ಮೋದಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಭಾರಿ ಕುತೂಹಲ ಕಾಯ್ತಾ ಇದೆ. 144 ಕೋಟಿ ಜನ ಏನು ಬಯಸ್ತಾ ಇದ್ದಾರೆ, ಈ ಪ್ರತೀಕಾರದ ಕಿಚ್ಚನ್ನ ಬಯಸ್ತಾ ಇದ್ದಾರೆ. ಆ ಪ್ರತೀಕಾರದ ಕಿಚ್ಚಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವಾಗ, ಹೇಗೆ, ಯಾರ ಮೇಲೆ, ಯಾವ ಸಮಯದಲ್ಲಿ, ಇದೆಲ್ಲದರ ಕುರಿತಾಗಿ ಒಂದು ಕ್ಲಾರಿಟಿಯನ್ನ ಕೊಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ರಂಜಿತ್.